ನನಗೇನಾಗ್ಲಿಲ್ಲಪ್ಪ. ಏನು ಬಾ ಅಂದ್ರಿ ಬಂದೆ, ಹೌದು ನಡಿ ಅಂದ್ರಿ ನಡ್ದೆ, ಮತ್ತೆಂತದಲ್ಲಿ. ಅಲ್ಲ ಯಾಕೆ ಅಂತ ಕೇಳಬಾರ್ದ? ನೀವಿರುವಾಗ ನಾ ಅಧಿಕ ಪ್ರಸಂಗತನ ಮಾಡಬಾರ್ದು ಅಂದ್ರೆ ನಿನ್ನ ಲೆಕ್ಕ ನಾನೇ ಅಧಿಕ ಪ್ರಸಂಗಿ ಅಂತ? ನಾ ಅಪ್ರಿಯವಾದ ಸತ್ಯವನ್ನು ಮುಖದ ಮುಂದೆ ಹೇಳುವುದಿಲ್ಲ. ಹೌದಾ? ಗೊತ್ತಾ, ಓ ನಿನ್ನನ್ನ ಇಲ್ಲಿವರೆಗಾಗಿ ಬರಮಾಡಿಕೊಳ್ಳಿಕ್ಕೂ ಕಾರಣ ಉಂಟು. ಯಾವುದು? ಯಾಕಾಗಿ ಹೇಳು. ಯಾಕೆ? ನನ್ನ ಮಗಳು ನೋಡಿದ್ಯಾ, ಮಾಲಿನಿ, ಹೇಗಿದ್ದಾಳೆ? ನಿಮ್ಮ ಮಗಳನ್ನ ಯಾವಾಗಿಂದ ನೋಡ್ತಾ ಇದ್ದಾನೆ ಅಲ್ವಾ? ಅವಳು ಈಗ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಆಗ ಹ, ಚಿಕ್ಕ ಪ್ರಾಯದ ಬಾಲೆ, ಹೌದು. ಈಗ ಬೆಳೆದು ದೊಡ್ಡ ಕುದುರೆ ಕುದುರೆ ಅಲ್ವಾ? ಹಾಗೆ ಷೋಡಶ ಪ್ರಾಯ. ಅಂತಾದ ಮೇಲೆ ಅವಳಿಗೆ ಮದುವೆ ಮಾಡಬೇಕಾದ್ದು ಕರ್ತವ್ಯ ತಾನೆ. ಅಯ್ಯೋ ಮಾಡ್ಬೇಕಪ್ಪ, ನನ್ನ ಹತ್ರ ಸಾಧ್ಯ. ಆ ಕಾರಣಕ್ಕಾಗಿ ನಿನ್ನನ್ನ ಇಲ್ಲಿವರೆಗೆ ಕರೆಸಿಕೊಂಡದ್ದು. ನನ್ನ ಹತ್ರ ಖಂಡಿತ ಇದಾಗುವ ಕೆಲಸ ಅಲ್ಲ. ಮದುವೆ ಆಗುವುದು ದೊಡ್ಡದಲ್ಲ, ಸುಧಾರಿಸಬೇಕಲ್ಲ. ಆಮೇಲೆ ಏನಂದ್ರೆ ಮದುವೆ ಆಗುವುದು ದೊಡ್ಡದಲ್ಲ, ಆಮೇಲೆ ಸುಧಾರಿಸಬೇಕಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ನನ್ನ ಮಗಳಾದ ಮಾಲಿನಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ ಮಾಡಿಕೊಡ್ತೀಯ? ಅಯ್ಯೋ, ನೀವು ಕೊಟ್ಟರು ನಂಗೆ ಬೇಡ ಅಂದೆ. ನಿನಗೆ ಕೊಡುವ ಬದಲು ಎಲ್ಲಿಯಾದ್ರೂ ಕಲ್ಲು ಕಟ್ಟಿ ಒಳಗೆ ಹಾಕ್ಯಾನು. ಹಾ, ಹಾಗಾದ್ರೆ ಊರಿಗಾರು ಒಳ್ಳೆದಾಗ್ತದೆ. ಏನೇ ಹಾಗಲ್ವಾ? ಕರೆಸುವುದಕ್ಕೆ ಕಾರಣ ಉಂಟು. ಯಾವುದು? ನೀನನ್ನ ಹೋಗಬೇಕು ಅಂತ ಹೇಳಿದ್ದು ಎಲ್ಲಿಗೆ ಗೊತ್ತಾ? ಎಲ್ಲಿಗೆ? ನೇರವಾಗಿ ಪಾತಾಳಕ್ಕೆ ಹೋಗಬೇಕು. ಪಾತಾಳಕ್ಕೆ? ಹೌದು. ಪಾತಾಳದಲ್ಲಿ ದೊರೆ ಯುತ್ಯುನ್ಮಾಲಿ. ವಿದ್ಯುನ್ಮಾಲಿ? ಹೌದು. ಅಲ್ಲಿಯ ದೊರೆಗೆ ನನ್ನ ಮಗಳಾದಂತ ಮಾಲಿನಿ ತಕ್ಕ ಜೋಡಿ ಎನ್ನುವುದು ನಿಶ್ಚಯಿಸಿದ್ದೇನೆ. ಆ ಕುರಿತು ನಿನ್ನನ್ನ ಕರೆಸಿಕೊಂಡದ್ದು ದೂತ. ನಿಜವಾಗಿ ಏನು ಇದು ನನ್ನ ಭಾಗ್ಯ. ಯಾಕೆ? ಇಲ್ಲದೆ ಹೋದ್ರೆ ಹೆಣ್ಣು ಮಕ್ಕಳು ಮದುವೆ ಮಾಡ್ಲಿಕ್ಕೆ ಅಧಿಕಾರ ಇರುವುದು ಯಾರಿಗೆ? ಅಪ್ಪ ಅಮ್ಮನಿಗಲ್ವಾ? ಹೌದು. ನಿಮ್ಮ ಮಗಳಿಗೆ ಗಂಡನ್ ನೋಡ್ಲಿಕ್ಕೆ ನನ್ನನ್ನು ಕಳಿಸ್ತಾ ಇದ್ರಲ್ಲ, ಅಂದ್ರೆ ನನ್ನೊಂದು ನಿಮ್ಮ ಮಗಳಿಗೆ ತಂದೆ ಸ್ಥಾನ ಕೊಟ್ಟರಲ್ಲ ನೀವು. ಹಾಗೆ ಅಂತ ಭಾವಿಸ್ಕೊಳ್ಳಬಾರದು. ಯಾಕೆ? ಈಗಾಗಲೇ ನಿನ್ನನ್ನ ಕಳುಹಿಸಿಕೊಟ್ಟದ್ದು ಅಂದ್ರೆ ಎಲ್ಲ ವಿಚಾರವನ್ನು ಅಲ್ಲಿ ಹೇಳುವವರಲ್ವ ನೀನು? ಅಲ್ಲ, ಅದೇ. ಆದ್ರೂ ಮಾತುಕತೆ ಆಡ್ಲಿಕ್ಕೆ ನನ್ನ ಕಳಿಸ್ಕೊಟ್ಟು ಅಂದ್ರೆ ನಂಗೊಂದು ತಂದೆ ಸ್ಥಾನ ಕೊಟ್ಟೆ. ಆಗ ಒಂದು ಅಷ್ಟು ಸಮರ್ಥ ನಿನಗೂ ಉಂಟು ಎನ್ನುವುದಾಗಿ. ಅಲ್ಲ, ನನಗೆ ಕದ್ದು ಅದೇ. ಹೌದಾ? ಹಾಗಾಗಿ ಆದಷ್ಟು ಬೇಗ ಈ ಎಲ್ಲ ವಿಚಾರವನ್ನ ಮಂಡಿಸಿ ಇಲ್ಲಿಯವರಿಗಾಗಿ ಕಳ್ತರಬೇಕು. ದಿಪ್ಪನ ಸಹಿತ ಬರ್ಲಿಕ್ಕೆ ಹೇಳ್ಬೇಕು. ಹೌದಾ? ಹೌದು. ಆಯ್ತಮ್ಮ, ಆದಿತ್ತು. ಹೋಗಿ ಆದಷ್ಟು ಬೇಗ ಬರ್ಬೇಕು. ಸುತ್ತಮುತ್ತ ನೋಡ್ತಾ ಇದ್ದೆ, ಹೌದಾ? ಧಾರವಾಡ ಸಮೂಹ ಹೊಲ ಕೊಟ್ಟಾಗ ವೀರ ಧೀರ ವಿದ್ಯುನ್ಮಾಲಿಗೆ ಜಯವಾಗಲಿ ಮತ್ತ ಜಯಘೋಷ ಮಾಡುತ್ತಾ ಇದೆ. ಹಾಗಿತ್ತ ನನ್ನ ಪರಾಕ್ರಮ ಇಲ್ಲವೇ ಅಲ್ಲ.
ಎಲ್ಲೋ ಮೇಲೆ ಮಾರಿಲ್ಲ ಎಲ್ಲ ಕಣಿ ಮಾರವೇ ಅಲ್ಲ ಏನು ಮಾಡೋಣ ಹೇ ಎಷ್ಟಿದ್ರೆ ಏನು ಹೋಲೋ ಹೇ ಏನಾಯ್ತು ನಮ್ಮ ಮತ್ತಿದ್ದಾರೆ ನೀವು ಹೇಳಿದ್ರಲ್ಲ ಉತ್ತಮನ ಸಿಂಹಾಸನ ಹೌದು ಕಡಲಿದವನ ಏನು ಸಂಪತ್ತಿಗೆ ಕೊರತೆ ಉಂಟಾ ಅಲ್ಲ ಕೊರತೆ ಉಂಟಾ ಇಲ್ವಾ ನೋಡಿದ್ರ ಹಾ ಕಳೆದ ಮೇಲೆ ಮೇಲೆ ಕೆಳಬರ ಕಾಲಷ್ಟು ಕೊರತೆ ಇಲ್ಲ ಏನು ಮಾಡೋಣ ಹೇಳಿ ಏನಾಯ್ತು ಯಾವ್ದಾಗ್ಬೇಕಾದಾಗ್ಲಿ ಏನಾಗಿಲ್ಲ ಅಂದ್ರೆ ಮದುವೆ ಆಗಲಿಲ್ಲ ಇನ್ನೂ ಆಗ್ಲಿಲ್ವಾ ಇನ್ನು ಅಲ್ಲ ಹೆಣ್ಣು ಸಿಗ್ಲಿಲ್ಲ ಎಂಬ ಅರ್ಥವೂ ಅಲ್ಲ ಮತ್ತೆ ಕಾರಣ ನನಗೆ ತಕ್ಕಂತ ಹೆಣ್ಣು ಸಿಗ್ಲಿಲ್ಲ ಸಿಗ್ಲಿಲ್ವಾ ಅದೇ ಯೋಚನೆ ಇದ್ದೆ ನೋಡೋಣ 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 ಅಧಿಕ ಪ್ರಸಂಗಿಗ ಎಲ್ಲಿ ಬಿಟ್ಟ ಇವರ ಬಿಟ್ಟ ಯಾರು ಯಾರು ಇಲ್ಲಿ ಹೇಳ್ಬಾರು ಕೇಳ್ಬಾರಿಲ್ವ ಜಾಸ್ತಿ ಜನ ನಮ್ಮಲ್ಲಿ ಎಲ್ಲ ಜಾಸ್ತಿ ಜನ ಇದ್ದಾರೆ ಇವಿ ಯಾರು ಗೊತ್ತಾಗಲಿಲ್ಲ ಇದು ಪಾತಾಳ ಪಾತಾಳ ಲೋಕ ಅಂದ್ರೆ ಇದೆ ಹಾಗಿದ್ರೆ ನಾನು ದಾರಿ ತಪ್ಪಿದ ಮಗನಲ್ಲ ಇಲ್ಲ ಇಲ್ಲ ಅದು ಇಲ್ಲಿ ಉದ್ದಿ ಬೇಡ ಎಲ್ಲೂ ಸಿಗಲಿ ಉದ್ದಿ ಬೇಡ ಅಲ್ಲ ಪಾತಾಳದ ಅಧಿಕಾರಿ ಉದ್ದಿ ಬೇಡ ವಿಕ್ರಮ ಮಾಲಿ ವಿಕೃತ ವಿದ್ಯುನ್ ಮಾಲಿ ವಿಕ್ರಮೆ ವಿಕ್ರಮ ಮಾಲಿ ವಿಕೃತ ವಿದ್ಯುನ್ ಮಾಲಿ ಅವ್ರು ಯಾರು ಅವರನ್ನು ನೀನು ನೋಡಿದ್ದೀಯಾ ಇಲ್ಲ 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 ನೋಡಿಲ್ಲ ಸರಿ ಅಲ್ವಾ ನೀ ಕೇಳಿದ್ಯಾರಲ್ಲ ಒಬ್ಬೊಬ್ರು ಒಂದೊಂದು ಇತಿಹಾಸಾಗಿ ಇತ್ತು ವೀರ ಧೀರ ವಿದ್ಯುನ್ ಮಾಲಿನಲ್ಲಿ ವಿಷಯ ಬಿಡಿ ವಿದ್ಯುನ್ ಮಾಲಿ ನಾನು ಕೇಳುವುದಿಲ್ಲ ವಿಷಯ ಬೆಂಕಿ ಹಾಕಿ ಬಿಡಿ ಅಲ್ಲ ವಿದ್ಯುನ್ ಮಾಲಿ ಅಂದ್ರೆ ನಾನು ಮತ್ತಾರು ಹೇಳುದ ಪಡ್ಕೊಂಡಿಲ್ಲಲ್ಲ ಏನು ಎಲ್ಲ ಪಡ್ಕೊಂಡಿರ್ಬೇಕಾ ಕಂಡಾಗ ಅರ್ಥ ಮಾಡ್ಕೊತ ನೋಡಿ ಅದು ಆನೆ ಅಂತ ನೋಡಿದಾಗ ಗೊತ್ತಾಗ್ತದ ಹೌದು ಇದು ಸಿಂಹ ಅಂತ ನೋಡಿದಾಗ ಗೊತ್ತಾಗ್ತದ ಇದು ನರಿ ಅಂತ ನೋಡಿದಾಗ ಗೊತ್ತಾಗ್ತದ ಇಲ್ಲ ನಿಮ್ಗೆ ನೋಡಿದಾಗ ನಮ್ಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಬರ್ಕೊಳ್ಬೇಕು ಈಗ ನೋಡಿ ಅಲ್ಲೆಲ್ಲ ಹಾಕಿಟ್ಟಿದ್ದಾರೆ ನೀವೇ ಬರ್ಸೋದು ಸ್ವಚ್ಛತೆ ಕಾಪಾಡಿ ಕುಡಿಯುವ ನೀರು ನಾನು ವಿದ್ಯುನ್ ಮಾಲಿ ಅಂತ ಅಲ್ವಾ ವಿದ್ಯುನ್ ಮಾಲಿ ನೀನು ನೋಡಿದ್ದೀಯಾ ಇಲ್ಲ ನೋಡಿಲ್ಲ ಇಲ್ಲ ಹಾಗಿತ್ತು ನಾಳೆ ವಿದ್ಯುನ್ ಮಾಲಿ ಆಯ್ತು ವಿದ್ಯುನ್ ಮಾಲಿ ಅಂದ್ರೆ ಅದು ಅದು ಹಾಕಿ ನೋಡುವಲ್ಲ ನೋಡಿದ ಮೇಲೆ ತಿಳಿಬೇಕು ಅಂದ್ರೆ ನಿಮಗೆ ಫಲಕ ಹಾಕುವುದಿಲ್ಲ ಫಲಕ ಹಾಕಬೇಕು ಫಲಕಲ್ಲ ಯಾವುದು ಇಲ್ಲ ಫಲಕ ನೀವು ವಿದ್ಯುನ್ ಮಾಲಿ ನಾನು ನೀರ್ಯ ನನ್ನ ಪರಿಚಯ ನಾನು ಭೂಲೋಕದಿಂದ ಬಂದವ ಮೂರ್ಖೇಳುತ್ತ ಇಲ್ಲ ಏನು ಭೂಲೋಕದಿಂದ ಬಂದ್ಯಾ ಭೂಲೋಕದಿಂದ ಭೂಲೋಕದಿಂದ ಬಂತೆ ಬಂದವ ನೀವೇ ವಿದ್ಯುನ್ ಮಾಲಿ ಹೌದು ದಾನವರಾಯ ಲಾಲಿಸಬೇ ಶೋಣಿತದಿಂದ ಬಂದೆ ಶೋಣಿತದಿಂದ ಬಂದೆ 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 ವಾಣಿಯೊಂದನು ತಂದೆ ನಿಮಗೆ ವಾಣಿಯೊಂದನು ತಂದೆ ತಕ್ಷಣಗಳು ಹೊರಡಿ ತಕ್ಷಣಗಳು ಹೊರಡಿ ತಕ್ಷಣಗಳು ಹೊರಡಿ ನೀವು
ಪಾಲಿಸಬೇಕು ಜೀವ, ಹಾ ಹಾಗೆ ಪಾಲಿಸಬೇಕು ಜೀವ. ಅದು ಇವತ್ತ ಮಾಡುದ ನಾಳೆ ಮಾಡಿಲ್ಲ, ಪಾಲಿಸಬೇಕು ಎಂದು. ಹೌದು. ಹಾ ಅಂದಾಗೆ ನಾನು ಹಾ ಶೋಣಿತಾಪುರದಿಂದ ಬಂದವ. ಶೋಣಿತಾಪುರದಿಂದ. ಹೌದು. ಹಾ ಈ ದಾನವರಿಗೆಲ್ಲ ಮಾತಾಡಿಸಿಕೊಂಡಂತ ಹಾ ತಿಥಿದೇವಿಯಿಂದ ಕೊಳಲ್ಪಟ್ಟು ಬಂದವ. ಹೌದಾ? ಸಂತೋಷ ಸಂತೋಷ ಎಲ್ಲಿದ್ದವ? ಅಲ್ವಾ? ಇದಕ್ಕೆಲ್ಲ ಸಂತೋಷ ಆಯ್ತದೆ. ಅವನು ಕೊಳಿ ಕೊಟ್ಟು ಬಂದವನ. ಹಾ. ಅಂದಾಗೆ ಇದು ವಿಷಯ. ಹಾ ಈಗೇನು ಹೆದರಿಬೇಡ, ಹೇಳ್ಕೊಂಡು ಇಬ್ಬರೆಲ್ಲ ನಮ್ಮವರು. ನಂಗೆ ನಾಚಿಕೆ ಆಗುದು. ನಾಚಿಯ ಇಲ್ಲಿ ಬಂದೆ, ನಿಮ್ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಹೇಗೆ ಹೇಗೆ ನಮ್ಮ ಪ್ರಚಾರ, ನಿಮ್ಮ ಪ್ರಚಾರದ ವಿಷಯ ಮಾತೇ ಇಲ್ಲ. ಹೌದಾ? ಅದು ಯಾರ್ದು ಮಾತಿಲ್ಲ, ಯಾರು ಏನು ಹೇಳುವುದಿಲ್ಲ. ನಿಮ್ ಪ್ರಚಾರ ಹಾಗುಂಟು. ಹಾ ಯಾಕೆ? ಹಾ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಯ್ತು. ಹಾ ನಿಮ್ಗೆ ಉಳಿದದ್ದು ಎಲ್ಲ ಉಂಟು, ಒಂದು ಸರಿ ಇಲ್ಲ. ನಿಮಗೆ ಯಾವ ಸರಿ ಇಲ್ಲ. ಇದ ಎಡ ಎಡ ಎಡಭಾಗ ಹಾ. ಸರಿ ಉಂಟಲ್ಲ? ಅದಲ್ಲ, ಹಾ ನಾಳೆದ ಈ ಎಡ ಅಲ್ಲ. ಹಾ ಅಂದ್ರೆ ನಿಮ್ಗೆ ಇಷ್ಟು ವರ್ಷ ಆದ್ರೂ ಮದುವೆ ಆಗಲಿಲ್ಲ. ಹಾ, ಅಲ್ಲ, ಹೌದು. ನಿಮ್ ಬಗ್ಗೆ ನಮ್ಗೆ ಗೊತ್ತುಂಟು ಬಿಡಿ, ಹೊಸ್ತಲ್ಲ. ಹಾ ನೀವು ಮದುವೆ ಆಗ್ತೇನೆ ಅಂತ ಒಂದು ಸುದ್ದಿ ಹೊರಡಿಸಿದ್ರೆ ಸಾಕು, ಸಾಕು. ಹೆಣ್ಣು ಮಕ್ಕಳ ಅಪ್ಪ ಅಮ್ಮಂದಿರು ನಿಮ್ಮ ಮನೆ ಮುಂದೆ ಸಾಲು ಸಾಲಾಗಿ ನಿಲ್ತಾರೆ. ಯಾಕೆ ಯಾಕೆ ನಮ್ಮನೆ ಹುಡುಗಿ ಒಂದು ಕೇಳಬೇಡ ಹೇಳಲಿಕ್ಕೆ. ಕೇಳಬೇಡ ಕೇಳಬೇಡ ಯಾಕೆ? ನಿಮ್ಮ ಯೋಗ್ಯತೆಗೆ ನಮ್ಮನೆ ಹುಡುಗಿ ಅಲ್ಲ. ಹಾ ನೀವು ಕೇಳಿದ್ರೆ ಆಗುವುದಿಲ್ಲ ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ. ಹಾಗೆ ಹಾಗೆ ನೀವು ಮನ್ಸು ಮಾಡಿದ್ರೆ ಇಷ್ಟೊತ್ತಿಗೆ 1000 ಮದುವೆ ಆಗ್ತೀನಿ. ಅದೆಲ್ಲ ಬೆಲ್ಲ ತುಸು ತಿನ್ನುವುದಕ್ಕಿಂತ ಕಸ ತಿನ್ನು. ಕಸ ತಿನ್ನುವುದು ಹಾ. ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ಒಳ್ಳೆ. ತುಸು ಲೇಸು ತಿನ್ನು. ಹೌದು, ಅದು ಬೇಡ. ತುಸು ಅದೇ ಒಳ್ಳೆ. ತುಸು ಲೇಸು ತಿನ್ನು. ಹಾ ಅದು ಲೇಸು ತಿನ್ನೋದು. ಹಾ. ಹಾ ಹಾಗೆ. ಹಾ ಈಗ ನಾನು ಬಂದ ವಿಷಯ ಮತ್ತೇನಲ್ಲ, ಏನು? ವರ್ತಮಾನ ಕಾಲದ ಹಾ ದಾನವ ಮಾತೆ ಅಂದಿಸಿಕೊಂಡಂತ ಹಾ ತಿಥಿ ದೇವಿಗೆ ಹಾ ಮಗಳಿದ್ದಾಳೆ. ಮಗಳಿದ್ದಾಳ? ಮಾಲಿನಿ ಅಂತ ಹೆಸರು. ಮಾಲಿನಿ ಅಂತ. ಹೌದು. ಹಾ 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 ಅವಳ ಹೆಸರು ಕೇಳಿದ್ರೆ ಎಲ್ಲ ಬೀಳ್ತದೆ. ಎಷ್ಟು ಚಂದ ಇದ್ದಾಳೆ. ಹೌದಾ? ಹೇಗಿದ್ದಾಳೆ? ಹೆಸರು ಕೇಳಿದ್ರೆ ಸಾಕು, ಬಿದ್ದೋಗಿದೆ. ಮುಟ್ಟಿದ್ರೆ ಕೈ ತೊಳ್ಕೊಳ್ಬೇಕು. ಅಷ್ಟು ಹೇಸಿರೋದು. ಎಂತೆಂತದೆಲ್ಲ ಮಾತಾಡ್ಬೇಡಿ ನೀವು. ಹಾ ಎಂತ ಹೇಸಿಗೆ? ಮುಟ್ಟ ಕೈ ತೊಳ್ಕೊಳ್ಳೋದು ಹೇಸಿಗೆ? ಮತ್ತಿನ್ನೆ? ಅನ್ನ ಮುಟ್ಟ ಕೈ ತೊಳ್ಕೊಳ್ಳುದಿಲ್ವ? ಹೌದು. ಅನ್ನ ಹೇಸಿಗೆ? ಇಲ್ಲ ಇಲ್ಲ. ಮತ್ತೆ ಹಾ ಅದೃಷ್ಟ ಶುದ್ಧವಾದವಳು. ಹಾ. ಅವಳು ಮುಟ್ಟಿದ ಮೇಲೆ ಹಾ ಕೈ ತೊಳ್ಕೊಂಡೇ ಮತ್ತೊಂದು ವಸ್ತು ಮುಟ್ಟಬೇಕು ಅಂತ. ಅದು ಹಾಗೆ ಹಾಗೆ. ಹೌದು. ಹಾ ಅಂತ ದಿಟ್ಟಿದೇವಿಯ ಮಗಳು ಮಾಲಿನಿ ಹಾ ಹಾ ಪ್ರಾಯಪ್ರಬುದ್ಧರು. ಪ್ರಾಯ ಪ್ರಬುದ್ಧ ಆಯ್ತಾ? ನಾವೆಲ್ಲ ನೋಡಿಬಿಟ್ಟು ಹುಡುಗಿಯವಳು. ನೀ ನೋಡಿ ಬಿಟ್ಟು ಹುಡುಗಿ ನಾನು ಮದುವೆ ಆಗುದಾ? ಹಾಗಲ್ಲ, ಹೇಳ್ತೇಳಿ ಸಣ್ಣಿರುವಾಗಿಂದ ನಾವು ನೋಡ್ಬಿಟ್ಟದ್ದು ಅಂತ. ನೋಡಿ. ಹಾ. ಹಾ ನಮ್ಮ ಕಣ್ಣು ಮುಂದೆ ಆಡಿ ಬೆಳೆದ ಹುಡುಗಿ ಹಾ ಹಾ ಹಾಗಿದ್ದಾಳೆ. ಅಯ್ಯೋ. ಹೊಂಬಳ್ಳಿಯಂತೆ ಕೋಮಲವಾದ ಮೈಕಟ್ಟು, ಹಾ ಮಧ್ಯಪ್ರಾಯ, ಹಾ ತೊಂಡೆ ಹಣ್ಣಿನ ತುಟಿ, ಹಾ ದಾಳಿಂಬೆ ಬೀಜದಂತ ದಂತಪಂಕ್ತಿ, ಹಾ ಬೆದರುಗಣ್ಣಿನ ಹುಲ್ಲೆಯಂತಿರುವ ಕಣ್ಣು, ಹಾ ಕಾಮನ ಕಬ್ಬಿಲ್ಲಿನಂತಿರುವಂತ ಹುಬ್ಬು, ಹಾ ಬಂಗಾರದ ಮನೆಯಂತಿರುವಂತ ಹಣೆ, ಹಾ ಕನ್ನಡಿ ಕಪೋಲ, ಹಾ ಚಂಬು ಕಂಟಿಣಿ ಚಿಮ್ಮಕಟಿ. ಯಾವ ಚೊಬ್ಬ? ಚಂಬು ಕಂಬು ಕಂಟಿನಿ ಚಿಮ್ಮಕಟಿ. ಸಮ್ಮ ಕಟ್ಟಿ. ಹಾ. ಹಾ ಅವಳ ನಡೆಯುವ ನೋಡ್ಬೇಕು. ಅಯ್ಯ ಅಯ್ಯ ಒಂದು ಬಾರಿ ತೋರಿಸಿ. ಒಂದ್ಸಲ ಈ ಬದಿ ಹೋಗ್ತದೆ, ಒಂದ್ಸಲ ಆ ಬದಿ. ಹೋಗಿ ಈ ಕಡೆ ಬರ್. ಅಷ್ಟು ಸುಂದರವಾದವು. ಹಾ ಅಂತವಳಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಹಾ ಹಾಗಿದ್ರೆ ಅವಳಿಗೆ ಯೋಗ್ಯವಾದ, ಹಾ. ಅನುರೂಪನಾದ, ಹಾ. ಅನುಕೂಲನಾದ ಹಾ ಗಂಡು ಬೇಕಾದವರು. ಬೇಕೆ ಅಗತ್ಯವೇ. ಆಗ ಅವರಿಗೆ ಆಲೋಚನೆ ಬಂದದ್ದು ಏನು? ಮತ್ತಾರು ಅಲ್ಲ, ಹಾ ನನ್ನ ಮಗಳ ಮದುವೆ ಆಗಿ ಅವಳು ಸುಧಾರಿಸುವ ಯೋಗ್ಯತೆ ಇದ್ರೆ ನಿಮಗೆ ಅಂತ ಲೆಕ್ಕ ಹಾಕಿ ನನ್ನನ್ನ ಇಲ್ಲಿ ಕಳುಹಿಕೊಟ್ಟಿದ್ದಾರೆ. ಕಾಲ ವಿಳಂಬ ಮಾಡಬಾರ್ದು. ಮತ್ತೆ ಹೆಣ್ಣು ನೋಡುವುದು, ಮದುವೆ ಆಗುವುದು ಬೇರೆ ಬೇರೆ ಇಲ್ಲ. ಹಿಂಗ್ ನೋಡುದು, ಹಂಗಾಗುವುದು, ಹಿಂಗ್ ಬರುವುದು ಅಷ್ಟೇ. ಹೌದೌದು. ಹಾಗಾಗಿ ಅದಕ್ಕಾಗಿ ನೀವು ಬರ್ಬೇಕು. ನಮ್ಗೆ ಹಾಗಿದ್ದಾಳೆ ಅಲ್ಲ? ಸಾಕ? 3 ವರ್ಷ
ಶಾ